ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಕೆಸಿ ವೀರೇಂದ್ರ ಪಪ್ಪಿ ಅಭಿಮಾನಿ ಬಳಗದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ, ಮುಂಬರುವ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಿ ಮಂತ್ರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ವೀರಶೈವ ಲಿಂಗಾಯತ ಯುವ ವೇದಿಕೆ ಅಧ್ಯಕ್ಷ ಎಚ್.ಎಂ. ಮಂಜುನಾಥ್ ಹಾಗೂ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಚಂದ್ರಶೇಖರ್ ಅವರು, ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ತಾಲೂಕಿನಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದು, ಬಡವರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಮೆಡಿಕಲ್ ಕಾಲೇಜು ತರಲು ಶ್ರಮಿಸಿರುವ ಅವರು, ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಕೆರೆಗಳಿಗೆ ನೀರು ತರಲು ನಿರಂತರ ಹೋರಾಟ ಮಾಡುತ್ತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಅವರು, ನೆನೆಗುದಿಗೆ ಬಿದ್ದಿರುವ ರಸ್ತೆ ಅಗಲೀಕರಣ ಕಾಮಗಾರಿಗೂ ಚಾಲನೆ ನೀಡಿದ್ದು ಅಭಿವೃದ್ಧಿಯತ್ತ ಹೆಜ್ಜೆ ಇಟ್ಟಿದ್ದಾರೆ ಎಂದು ಶ್ಲಾಘಿಸಿದರು. ಈ ಹಿನ್ನೆಲೆ ಸರ್ಕಾರವು ಅವರ ಅಭಿವೃದ್ಧಿ ಕಾರ್ಯಗಳನ್ನು ಪರಿಗಣಿಸಿ ಮುಂಬರುವ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಎನ್.ಡಿ. ಕುಮಾರ್ ಸೇರಿದಂತೆ ಹಲವು ಅಭಿಮಾನಿಗಳು ಉಪಸ್ಥಿತರಿದ್ದರು. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಯುವಕರಾಗಿ ಇರತಕ್ಕಂಥ ನಮ್ಮ ಕೆಸಿ ವೀರೇಂದ್ರ ಪಪ್ಪಣ್ಣವರಿಗೆ ಈ ಮಂತ್ರಿ ಸ್ಥಾನವನ್ನು ನೀಡಲೇಬೇಕು ಅಂತೇಳಿ ನಾವೆಲ್ಲ ಇವತ್ತೆಲ್ಲ ಸೇರಿ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದು ರೈತರಿಗೆಲ್ಲ ಫುಲ್ ಸಪೋರ್ಟ್ನಿಂದ ಅವ್ರದ್ದು ತುಂಬ ಬೆಂಬಲದಿಂದ ಮುಂದಿನ ಸಚಿವ ಪುಟದಲ್ಲಿ ಕೆಸಿ ವೀರೇಂದ್ರ ಪಪ್ಪಿ ಅವ್ರನ್ನ ಅಣ್ಣನವ್ರನ್ನ ಮಿನಿಸ್ಟರ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ಹಾಗೂ ಹೈಕಮಾಂಡ್ ಅವ್ರನ್ನ ನಾವು ಮನವಿ ಮಾಡ್ಕೊತಿದ್ದೇವೆ. ನಾನು ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಚಂದ್ರಶೇಖರ್ ಅಂತೇಳಿ. ನಮ್ಮ ಚಿತ್ರದುರ್ಗ ತಾಲೂಕಿನಲ್ಲಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂತಹ ವೀರೇಂದ್ರ ಪಪ್ಪಿ ಅವರಿಗೆ ಮುಂಬರುವ ಹೊಸ ಸಚಿವ ಸಂಪುಟದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ, ಮತ್ತು ಯಾಕೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಹೇಳಿದ್ರೆ, ಚಿತ್ರದುರ್ಗ ತಾಲೂಕಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ರೈತ ಪರ ಹೋರಾಟ ಮಾಡ್ತಾ ಇದ್ದಾರೆ, ಬಡ ಜನಗಳಿಗೆ ಆಸರೆಯಾಗಿದ್ದಾರೆ, ಮತ್ತೆ ಮೆಡಿಕಲ್ ಕಾಲೇಜ್ ತರಲಿಕ್ಕೋಸ್ಕರ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಆಮೇಲೆ ಭದ್ರಾ ಮೇಲ್ದಂಡೆ ಯೋಜನೆ ಎಲ್ಲ ಜನಗಳಿಗೆ ಕುಡಿಯೋ ನೀರು ನಮ್ಮ ತಾಲೂಕಿನ ಎಲ್ಲ ಜನಗಳು ನೀರಿಗೋಸ್ಕರ ಹಾಹಾಕಾರ ಇದೆ, ಅದನ್ನು ತಪ್ಪಿಸ್ಬೇಕು ಅಂತೇಳಿ ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಂಬರುವ ಸಚಿವ ಸಂಪುಟದಲ್ಲಿ ನಮ್ಮ ಮಾನ್ಯ ಶಾಸಕರಾದಂತಹ ವೀರೇಂದ್ರ ಪಪ್ಪಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಾವೆಲ್ಲ ವೀರೇಂದ್ರ ಪಪ್ಪಿ ಅವರ ಅಭಿಮಾನಿಗಳು ಒಕ್ಕೂಲರಿಂದ ನಾವು ಮಾಧ್ಯಮ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಪರಿಸ್ಥಿತಿ ಏನಂತ ನಿಮಗೂ ಗೊತ್ತಿದೆ. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಅವರ ದಿಟ್ಟತನ ಮತ್ತು ರಸ್ತೆ ಅಗಲೀಕರಣ ಇರ್ಬೋದು, ಏನೇನು ಮೂಲಭೂತ ಸೌಕರ್ಯಗಳು ಇವತ್ತಿಗೂ ಎಲ್ಲ ವಂಚಿತ ನಾಡು ಅಂತ ಎಲ್ಲರಿಗೂ ಗೊತ್ತಿದೆ. ಅದನ್ನು ನಾವೊಂದು ಹೇಳಲಿಕ್ಕೆ ಸ್ಪೆಷಲ್ ಪ್ಯಾಕೇಜ್ ಮುಖಾಂತರ ಏನು ಸ್ಮಾರ್ಟ್ ಸಿಟಿ ಅಂತ ಮಾಡ್ತಿದ್ದಾರೆ ಎಲ್ಲ ಬೇರೆ ಕಡೆ, ಅದೇ ಥರ ಚಿತ್ರದುರ್ಗವನ್ನು ಸ್ಮಾರ್ಟ್ ಸಿಟಿ ಮಾಡ್ತಾರೆ. ಯಾಕಂದರೆ ಯಾವ ಮಾಡೇ ಇಲ್ಲ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹೈಕೋರ್ಟ್ನ ರಿಟೈರ್ಡ್ ಜಡ್ಜಸ್ ಅವರು ನಮ್ಮದು KMRC ಫಂಡ್ಸನ್ನು ಸುಸಜ್ಜಿತವಾಗಿ ನಮ್ಮ ಜಿಲ್ಲೆ ತಾಲೂಕಿನ ಬಾಡಗಳಾದ ಹೊಳಲ್ಕೆರೆ ಆಗಿರ್ಬೋದು, ಜಗಳೂರು ಆಗಿರ್ಬೋದು, ಈ ತಾಲೂಕು ಹಿರಿಯೂರು ಆಗಿರ್ಬೋದು, ಅಪ್ ಟು ಡೇಟ್ KMRC ಇಂದ ಸುಮಾರು 1,000 ಕೋಟಿ ಕೆಲಸಗಳನ್ನು ಅವರು ಮಾಡಿದ್ದಾರೆ.